ಪತ್ನಿ ಹಾಗೂ ಮಗಳನ್ನ ಕೊಂದು ಪತಿ ನೇಣಿಗೆ ಶರಣಾಗಿರುವ ಹೃದಯ ವಿದ್ರಾವಕ ಘಟನೆ ಬೆಂಗಳೂರಿನ ಯಲಹಂಕ ಸಮೀಪದ ಸೋಮೇಶ್ವರ ನಗರದಲ್ಲಿ ನಡೆದಿದೆ. ಪತ್ನಿ ಮೀನಾಕ್ಷಿ ಮಗಳು ಮಾನ್ಯಾಳಿಗೆ ವಿಷ ಉಣಿಸಿ ಬಳಿಕ ಪತಿ ಅಮಿತ್ ಕುಮಾರ್ ಜಾ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತರು ಮೂಲತಃ ಬಿಹಾರದವರಾಗಿದ್ದು ಕಳೆದ 5-6 ವರ್ಷಗಳಿಂದ ಯಲಹಂಕದ ಸೋಮೇಶ್ವರ ನಗರದಲ್ಲಿ ವಾಸವಾಗಿದ್ರು. ಇಬ್ಬರು ಬಿಟೆಕ್ ಪದವೀಧರರಾಗಿದ್ದು ಪತ್ನಿ ಮೀನಾಕ್ಷಿ ಶೇಮ್ರಾಕ್ ಎಂಬ ಪ್ರೀ ನರ್ಸರಿ ಶಾಲೆ ನಡೆಸ್ತಾ ಇದ್ರು. ಆದರೆ ಪತಿ ಯಾವುದೇ ಕೆಲಸಕ್ಕೆ ಹೋಗದೆ ಮದ್ಯ ವ್ಯಸನಿಯಾಗಿದ್ದಂತೆ. ಇದರಿಂದ ಇಬ್ಬರ ಮಧ್ಯೆ ಆಗಾಗ ಜಗಳ ಆಗ್ತಿತ್ತು ಎನ್ನಲಾಗಿದೆ. ನಿನ್ನೆ ಇಬ್ಬರ ನಡುವೆ ಜಗಳ ವಿಕೋಪಕ್ಕೆ ಹೋಗಿ ಗಂಡ ಇಬ್ಬರನ್ನು ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೀನಾಕ್ಷಿ ನಡೆಸ್ತಾ ಇದ್ದ ಶಾಲೆಯ ಆಯಾ ಬಂದು ನೋಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಘಟನೆ ಸಂಬಂಧ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸುತ್ತಿದ್ದಾರೆ.